ಪೆನ್ ಡ್ರೈವ್ ಪ್ರಕರಣ ಒಂದು ಕಡೆ ರೇವಣ್ಣಗೆ ಸಂಕಷ್ಟಗಳ ಸರಮಾಲೆ. ಇತ್ತೀಚೆಗೆ ಭಾರಿ ದೊಡ್ಡ ಸದ್ದು ಮಾಡಿದ್ದು ರಾಜಕೀಯ ಮಾತ್ರ ಅಲ್ಲ, ದೇಶದ ರಾಜಕೀಯದಲ್ಲೂ ಕೂಡ ಒಂದು ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದೆ ಪೆನ್ ಡ್ರೈವ್ ಪ್ರಕರಣ. ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಹರಿದಾಡಿತ್ತು ಅಶ್ಲೀಲ ದೃಶ್ಯಗಳು. ಇತ ಕ್ಷಣ ಕ್ಷಣಕ್ಕೂ ಹೊಸ ತಿರುವನ್ನ ಪಡಿತಾ ಇದೆ ಪ್ರಕರಣ. ಕಾನೂನು ಹೋರಾಟದಲ್ಲಿ ಇದ್ದಾರೆ ಎಚ್ಡಿಡಿ ಕುಟುಂಬ. ಅವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಏನದು ಹಾಗಾದ್ರೆ? ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದಂತಹ ಮನೆ ಕಚೇರಿಗಳ ಮೇಲೆ ರೇಡ್ ಮಾಡಿದ್ದಾರೆ. ಹಾಸನದ 3 ತೋಟದ ಮನೆಗಳ ಮೇಲೆ ಎಸ್ಐಟಿ ಶೋಧವನ್ನ ಮಾಡಿರೋದು, ರೇಡ್ ಮಾಡಿದೆ. ಹೊಳೆನರಸೀಪುರ, ಪಡುವಲಿಪ್ಪೆ, ಚನ್ನರಾಯಪಟ್ಟಣದ ಗನ್ನಿಗಡ, ಕಾಮೇನಹಳ್ಳಿ ತೋಟದ ಮನೆಗಳ ಮೇಲೆ ಎಸ್ಐಟಿ ತಂಡ ದಾಳಿಯನ್ನ ನಡೆಸಿದೆ. ಒಂದಾದ ಮೇಲೊಂದು ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ದಾರೆ ರೇವಣ್ಣ ಫ್ಯಾಮಿಲಿ. ಪೆನ್ ಡ್ರೈವ್ ಆಯ್ತು, ತಾಯಿ ಕಾಣೆಯಾಗಿದ್ದಾರೆ ಅಂತ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾಯ್ತು. ಅದರ ಜೊತೆಗೆ ಎಸ್ಐಟಿ 376 ಅನ್ನ ದಾಖಲು ಮಾಡಿ ನಾನ್ ಬೇಲೆಬಲ್ ಅಂತ ಹೇಳಲಾಯ್ತು. ಇದೀಗ ತೋಟದ ಮನೆಗಳ ಮೇಲೆ ರೇಡ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಂದು ಕಡೆ ಕಾನೂನು ಹೋರಾಟದಲ್ಲಿದ್ದಾರೆ. ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಇದೆ. ಇನ್ ಕೇಸ್ ಅಲ್ಲಿ ಏನಾದ್ರೂ ರಿಜೆಕ್ಟ್ ಆದ್ರೆ ಹೈಕೋರ್ಟ್ ಮೆಟ್ಟಿಲೇರ್ತೀನಿ ಅಂತ ರೇವಣ್ಣನವರು ಕೂತಿರೋದು. ಇತ್ತ ಕಾಮೇನಹಳ್ಳಿ ತೋಟದ ಮನೆಗಳ ಮೇಲೆ ಎಸ್ಐಟಿ ಅಧಿಕಾರಿಗಳ ಒಂದು ತಂಡ ರೇಡ್ ಮಾಡಿದೆ. ಸೊ ಎಲ್ಲೆಲ್ಲಿ ಅವರ ಮನೆಗಳು, ತೋಟದ ಮನೆಗಳ ಮೇಲೆ ಈಗ ಸದ್ಯ ರೇಡ್ ಮಾಡಿರೋದು ಹೊಳೆನರಸೀಪುರ, ಚನ್ನರಾಯಪಟ್ಟಣ, ಗನ್ನಿಗಡ, ಕಾಮೇನಹಳ್ಳಿ, ಇಷ್ಟು ತೋಟದ ಮನೆಗಳ ಮೇಲೆ ಎಸ್ಐಟಿ ತಂಡ ದಾಳಿ ಮಾಡಿದೆ. ಸದ್ಯಕ್ಕಂತೂ ರೇವಣ್ಣಗೆ ಸಂಕಷ್ಟಗಳ ಸರಮಾಲೆ ಎದುರಾಗಿದೆ. ಕ್ಷಣಕ್ಕೊಂದು ದಿನಕ್ಕೊಂದು ತಿರುವು, ಟ್ವಿಸ್ಟ್ ಗಳನ್ನ ಪಡೆದುಕೊಳ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಕಹಾನಿ. ಬೆಳ್ಳಂಬೆಳಗ್ಗೆ ತೋಟದ ಮನೆಗಳ ಮೇಲೆ ಎಸ್ಐಟಿ ದಾಳಿಯನ್ನ ನಡೆಸಿದೆ. ಮನೆ ಮತ್ತು ಕಚೇರಿ ಮೇಲೆ ದಾಳಿಯನ್ನ ಮಾಡಿ ಸ್ಥಳ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವೈರಲ್ ವಿಡಿಯೋಗಳಲ್ಲಿದ್ದ ಮನೆಗಳ ಗುರುತಿಸಿ ಅಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಹಿಂದೆ ಕೂಡ ಸ್ಥಳ ಮಹಜರು ಮಾಡ್ತಾರೆ ಅಂತ ಹೇಳಲಾಗಿತ್ತು. ಸೀಮಾ ಲಾಟ್ಕರ್, ಸುಮನ್ ಪನ್ನೇಕರ್ ನೇತೃತ್ವದಲ್ಲಿ ಶೋಧ ನಡೀತಾ ಇದೆ. ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ತೋಟದ ಮನೆಗಳ ಮೇಲೆ ದಾಳಿ, ಅಲ್ಲಿ ಕೆಲಸ ಮಾಡ್ತಿರೋರ್ ಮೇಲೂ ದೌರ್ಜನ್ಯವನ್ನ ಮಾಡಿದ್ರು ಅಂತ ಪ್ಲೇಸ್ಗಳು ವಿಡಿಯೋದಲ್ಲಿ ಏನ್ ಕಾಣಿಸ್ತಾ ಇತ್ತು, ಆ ಪ್ಲೇಸ್ಗಳನ್ನ ಪರಿಶೀಲನೆ ಮಾಡೋದಿಕ್ಕೆ ಇದೀಗ ಮುಂದಾಗಿದ್ದಾರೆ. ಮನೆ ಹಾಗೆ ಕಚೇರಿಯ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಡಿಯೋನ ಮುಂದಿಟ್ಕೊಂಡು ಅದರಲ್ಲಿ ಕಾಣಿಸುವಂತಹ ಮನೆಗಳು, ಸ್ಥಳದ ಮೇಲೆ ಸೀಮಾ ಲಾಟ್ಕರ್, ಸುಮನ್ ಪನ್ನೇಕರ್ ತಂಡ ಇದೀಗ ದಾಳಿ ನಡೆಸಿದೆ. ಒಟ್ಟಾರೆ 12 ಜನರ 3 ತಂಡ ಆಗಿದೆ. ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ನೋಡಿದ್ರಿ ಒಂದೊಂದೇ ಅಪ್ಡೇಟ್ ಆಗ್ತಾನೆ ಇರುತ್ತೆ ಪೆನ್ ಡ್ರೈವ್ ವಿಚಾರದಲ್ಲಿ, ಪ್ರಕರಣದಲ್ಲಿ. ಇದೀಗ ಮನೆ ಮತ್ತು ಕಚೇರಿ ಮೇಲೆ ದಾಳಿಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸಿರುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸದ್ಯಕ್ಕಂತೂ ಸಂಕಷ್ಟಗಳು ಸುತ್ತಕೊಳ್ತಾ ಇದೆ ರೇವಣ್ಣಗೆ ಸಿಡಿ ಕೇಸ್ ಪ್ರಕರಣದಲ್ಲಿ. ಹಾಸನದ 3 ತೋಟದ ಮನೆಗಳ ಮೇಲೆ ಶೋಧ ಕಾರ್ಯವನ್ನ ಎಸ್ಐಟಿ ನಡೆಸಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವೆಂಕಟೇಶ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವರ ಈ ಒಂದು ಸಿಡಿ ಲೀಲೆಯ ಪ್ರಕರಣ ಇದೆ, ಕ್ಷಣಕ್ಕೆ ದಿನಕ್ಕೆ ಒಂದೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಇವತ್ತು ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿರುವುದು, ಏನ್ ಸಿಗ್ತಿದೆ ಅಪ್ಡೇಟ್? ಪವಿತ್ರ ಏನಂತಂದ್ರೆ ಈಗಾಗಲೇ ಒಂದು ಮಹತ್ವದ ಬೆಳವಣಿಗೆಯೊಂದರಲ್ಲಿ ಎಸ್ಐಟಿ ಅಧಿಕಾರಿಗಳು
ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡಿದ್ರು, ಅಂತೆ ಅವರ ತಂದೆ ರೇವಣ್ಣ ಅವರಿಗೂ ಕೂಡ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ಆದ್ರೆ ಯಾವುದು ಕೂಡ ಅದಕ್ಕೆ ಪ್ರತ್ಯುತ್ತರ ಬರದ ಕಾರಣ ಅವರು ನಿರೀಕ್ಷಣಾ ಜಾಮೀನು ಪಡೆದುಕೊಳ್ಳಕ್ಕೆ ಕೋರ್ಟ್ ನ ಮೊರೆ ಕೂಡ ಹೋಗಿದ್ರು. ಹಾಗಾಗಿ ಅವರ ಒಂದು ನಿರೀಕ್ಷಣಾ ಜಾಮೀನು ಕೂಡ ಸಿಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ಳಂಬೆಳಿಗ್ಗೆ ಅಂತ ಹೇಳಿದ್ರೆ ಇವತ್ತು ಹಾಸನದ ಅವರ ಒಂದು ಫಾರ್ಮ್ ಹೌಸ್ ಇರ್ಬೋದು, ತೋಟದ ಮನೆ ಇರ್ಬೋದು, ಕೆಲವೊಂದು ಕಡೆ ಅವರ ಆಪ್ತ ವಲಯಗಳೇನಿದೆ ಅಲ್ಲಿರುವಂತಹ ಕಡೆಗಳಲ್ಲಿ SIT ಅಧಿಕಾರಿಗಳು ದಾಳಿಯನ್ನ ಮಾಡಿಸಿರುವಂತದ್ದು. ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅಲ್ಲಿದ್ದಂತಹ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಥಳ ಮಹಜರು ಮಾಡುವಂತದ್ದು ಮತ್ತೆ ಸಂತ್ರಸ್ತರು ಕೊಟ್ಟಿರುವ ದೂರಿನ ಆಧಾರದ ಮೇಲೆ ಕೂಡ ಅವರ ಒಂದು ಹೇಳಿಕೆಗಳನ್ನ ಪಡೆದುಕೊಳ್ಳುವಂತದ್ದು. SIT ಅಧಿಕಾರಿಗಳು ಕೂಡ ಜಡ್ಜ್ ಮುಂದೆ ಸಂತ್ರಸ್ತ ಏನಿದ್ದಾರೆ ಅವ್ರನ್ನ ಈ ಹೇಳಿಕೆಗಳನ್ನು ಕೂಡ ಕೊಡಿಸಿದ್ರು. ಹೇಳಿಕೆಗಳಿಗೆ ಆಧಾರವಾಗಿ ನಡೆದಿರುವಂತಹ ಏನು ಈ ಒಂದು ಪ್ರಕರಣ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ 2 ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿರುವಂತದ್ದು. ಇದಕ್ಕೆ ಯಾವುದೇ ರೀತಿಯಾದಂತಹ ಇನ್ನು ಪ್ರತ್ಯುತ್ತರ ಬಾರದ ಕಾರಣವಾಗಿ SIT ಅಧಿಕಾರಿಗಳು ಇನ್ನೂ ಕೂಡ ಒಂದು ತನಿಖೆಯನ್ನು ಮುಂದುವರಿಸ್ತಾ ಇರುವಂತದ್ದು. ಪವಿತ್ರ. ಎಸ್ ವೆಂಕಟೇಶ್, ನೀವೇ ಹೇಳಿದ್ರಿ ಈಗ ಬೇಲ್ ರಿಜೆಕ್ಟ್ ಆಗಿದೆ ಅಂತ. SIT ಕೂಡ ಅದಕ್ಕೆ 376 ಅಂದ್ರೆ ನಾನ್ ಬೇಲೆಬಲ್ ಕೂಡ ಆಡ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ, ನಿಜಾನಾ ಅಂತ? ಪವಿತ್ರ, ಈಗ ಇನ್ನಷ್ಟು ಕೋರ್ಟ್ ನ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯ ಆಗುವಾಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ವಿಚಾರಣೆ ಕೂಡ ಮುಂದುವರಿಯುವ ಸಾಧ್ಯತೆ ಇದೆ. ಅಂದ್ರೆ ಈಗ ಏನು ಅವರದ್ದು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದು ಕೂಡ ಈಗ ವಿಚಾರಣೆಗೆ ಬರುವಂತದ್ದು. ತದನಂತರ ಅದ ಏನು ಅನ್ನೋದ್ರ ಬಗ್ಗೆ ತಿಳಿದು ಬರಬೇಕಾಗುತ್ತೆ. ಅಂದ್ರೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ರೇವಣ್ಣ ಅವರು ಕೂಡ ಈಗ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಅವರ ಒಂದು ಪಾತ್ರ ಇರೋದು ಕೂಡ ಕನ್ಫರ್ಮ್ ಆಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಕೋರ್ಟ್ ನ ಮೊರೆ ಹೋಗಿರುವಂತದ್ದು. ಪವಿತ್ರ. ವೆಂಕಟೇಶ್, ಈಗ ತೋಟದ ಮನೆಗಳ ಮೇಲೆ ರೇಡ್ ಮಾಡಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಅನ್ನುವಂತಹ ಮಾಹಿತಿ ಇದೆ. ಅಂದ್ರೆ ವಿಡಿಯೋ ಆಧಾರವಾಗಿ ಇಟ್ಕೊಂಡು ಅಲ್ಲಿ ಯಾವ ಸ್ಥಳಗಳಿದೆ ಆ ಸ್ಥಳಗಳ ಮಹಜರಿಗೆ ಮುಂದಾಗ್ತಿದ್ದಾರೆ. ಸಂತ್ರಸ್ತೆಯರೇನಾದ್ರೂ ಜೊತೆಯಲ್ಲಿ ಕರೆದುಕೊಂಡು ಹೋಗುವಂತಹ ಸುದ್ದಿ ಏನಾದ್ರೂ ಇದೆಯಾ ಅಂತ? ಪವಿತ್ರ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರಗಳೇನಂತ ಹೇಳಿದ್ರೆ ಈಗಾಗಲೇ SITಗೆ ಯಾಕೆ ಹಿನ್ನಡೆ ಆಗ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಮಾಡೋದ್ರಲ್ಲಿ, ಅಂದ್ರೆ ಆ ಅತ್ಯಾಚಾರ ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರೇನಿದ್ದಾರೆ ಅವರು ಬಂದು ದೂರು ಕೊಡೋದಕ್ಕೆ ಕೂಡ ಹಿಂದೇಟಾಗ್ತಾ ಇದ್ರು. ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ ಒಂದು ಪ್ರಕರಣ ಏನಿದೆ ಅದು ಮಹತ್ವದ ಒಂದು ಇನ್ವೆಸ್ಟಿಗೇಷನ್ಗೆ ಬಹಳಷ್ಟು ಅನುಕೂಲ ಆಗಿರುವಂತದ್ದು. ಅಂದ್ರೆ ಈಗ ಏನು ಸಂತ್ರಸ್ತರನ್ನ ಅಲ್ಲಿ ಕರ್ಕೊಂಡು ಹೋಗುವಂತ ಕೆಲಸವನ್ನು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅವರ ಒಂದು ವಿಚಾರಣೆಯನ್ನ ಗೌಪ್ಯವಾಗಿ ಹೇಳಲಾಗುತ್ತೆ. ಸೊ ಅವ್ರು ಯಾರು ಏನಾದ್ರ ಬಗ್ಗೆ ಕೂಡ ಇನ್ನು ಮಾಧ್ಯಮದ ಮುಂದೆ ಆಗಿರ್ಬೋದು ಅಥವಾ ಒಂದಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ಇರುವಂತದ್ದು. ಅಂದ್ರೆ ಯಾರಿಗೂ ಕೂಡ ಅವರ ಒಂದು ಐಡೆಂಟಿಟಿಯನ್ನ ತೋರಿಸಬಾರದು ಅನ್ನೋ ಒಂದು ಉದ್ದೇಶದಿಂದಾಗಿ ಅವರನ್ನ ಕರೆದುಕೊಂಡು ಹೋಗೋದಿಲ್ಲ. ಈಗಾಗಲೇ ಏನು ಜಡ್ಜ್ ನ ಮುಂದೆ ಹೋಗಿ ಅವರ ಒಂದು ಹೇಳಿಕೆಗಳನ್ನ ದಾಖಲಿಸಿಕೊಂಡಿದ್ದಾರೆ. ಆ ಆಧಾರದ ಮೇಲೆ ಅಲ್ಲಿ ಹೋಗಿ ಸ್ಥಳವನ್ನ ಮಹಜರು ಮಾಡ್ತಾರೆ. ಸೊ ಎಕ್ಸಾಕ್ಟ್ ಆಗಿ ಇನ್ನೂ ಒಂದಷ್ಟು ಜನ ಕಂಪ್ಲೇಂಟ್ ಕೊಟ್ಟಾದ ನಂತರ ಆ ಒಂದು ಬೆಳವಣಿಗೆಯನ್ನ ಮಾಡಲಾಗುತ್ತೆ. ಪವಿತ್ರ, ಹೀಗಾಗಿ ಯಾವುದೇ ಸಂತ್ರಸ್ತೆಯರಾಗಿರ್ಬೋದು ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತವ್ರನ್ನ ಕೂಡ ಕರೆದುಕೊಂಡು ಹೋಗೋ ಕೆಲಸವನ್ನ ಮಾಡೋದಿಲ್ಲ.